ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವು ಕ್ಷಣಗಳು ಬರುತ್ತವೆ. ಆ ಕ್ಷಣಗಳಲ್ಲಿ ನಾವು ಸಂಪೂರ್ಣವಾಗಿ ಒಂಟಿಯಾಗಿದ್ದೇವೆ ಎಂದು ಅನಿಸುತ್ತೆ. ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ, ನಮ್ಮ ಕೈ ಹಿಡಿದು ಮುಂದೆ ನಡೆಸುವವರು ಯಾರೂ ಇಲ್ಲ ಎಂದು ಭಾಸವಾಗುತ್ತೆ. ಆದರೆ ನೆನಪಿಡಿ, ಜೀವನದ ಅತ್ಯಂತ ಕತ್ತಲೆಯ ಕ್ಷಣಗಳಲ್ಲಿಯೇ ನಮ್ಮ ನಿಜವಾದ ಶಕ್ತಿ ಹುಟ್ಟಿಕೊಳ್ಳುತ್ತೆ. ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ನಿನಗೆ ಸಹಾಯ ಮಾಡುವವರು ಜನರಲ್ಲ, ನಿನ್ನೊಳಗಿನ ಧೈರ್ಯ. ಯಾವಾಗ ನಿನ್ನ ಸುತ್ತಮುತ್ತಲಿನವರು ಮುಖ ತಿರುಗಿಸಿ ಹೋಗುವರೋ ಆಗ ನಿನ್ನ ಜೊತೆ ನಿಲ್ಲುವುದು ಪರಮಾತ್ಮ. ಸ್ನೇಹಿತರೆ, ಜೀವನದಲ್ಲಿ ತಾಳ್ಮೆ ಎಂಬುವುದು ಬಹಳ ದೊಡ್ಡ ಶಕ್ತಿ. ಇಂದು ಸಿಗದಿರುವುದು ಎಂದಿಗೂ ಸಿಗುವುದಿಲ್ಲ ಎಂಬುವುದಲ್ಲ. ಸಮಯವು ಪ್ರತಿಯೊಬ್ಬರಿಗೂ ತನ್ನದೇ ಆದ ಸಮಯವನ್ನು ನಿಗದಿಪಡಿಸಿದೆ. ನಿಮ್ಮ ಜೀವನದಲ್ಲಿ ಬರಬೇಕಾದ ವ್ಯಕ್ತಿ, ಬರಬೇಕಾದ ಅವಕಾಶ, ಸಿಗಬೇಕಾದ ಸಂತೋಷ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಆದ್ದರಿಂದ ಆತುರ ಪಡಬೇಡಿ, ಸಮಯದ ಮೇಲೆ ನಂಬಿಕೆ ಇಡಿ. ಭಯಪಟ್ಟು ಒಂದು ಮೂಲೆಯಲ್ಲಿ ಕುಳಿತುಕೊಂಡರೆ ಬದುಕಲು ಸಾಧ್ಯವಿಲ್ಲ. ಜೀವನ ಎನ್ನುವುದು ಪ್ರಯತ್ನದ ಹೆಸರು. ಒಂದು ಹೆಜ್ಜೆ ಮುಂದೆ ಇಡಿ, ಅದು ಸರಿಯಾಗಿರಲಿ ಅಥವಾ ತಪ್ಪಾಗಿರಲಿ, ಹೆಜ್ಜೆ ಇಡುವ ಧೈರ್ಯ ಇರಬೇಕು. ಗೆದ್ದರೆ ಮುಂದೆ ಸಾಗುತ್ತೀರಿ, ಸೋತರೆ ಹೊಸ ಪಾಠ ಕಲಿಯುತ್ತೀರಿ. ಹೀಗಿರುವಾಗ ಸೋಲಿಗೆ ಏಕೆ ಹೆದರಬೇಕು? ಒಳ್ಳೆಯ ಮನಸ್ಸಿನವರಿಗೆ ಜೀವನ ಯಾವಾಗಲೂ ಸುಲಭವಲ್ಲ. ಹಲವಾರು ಬಾರಿ ಎಲ್ಲವೂ ನಮ್ಮ ವಿರುದ್ಧವಾಗಿದೆ ಎನಿಸುತ್ತೆ. ನಾವು ಯಾರಿಗೂ ಕೆಡುಕು ಮಾಡದಿದ್ರೂ ಕಷ್ಟಗಳು ನಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಆದರೆ ನೆನಪಿಡಿ, ಸಮಯ ತಾತ್ಕಾಲಿಕವಾಗಿ ನಿಮ್ಮ ವಿರುದ್ಧ ಇರಬಹುದು, ಆದರೆ ಸತ್ಯ ಮತ್ತು ಕರ್ಮ ಯಾವಾಗಲೂ ನಿಮ್ಮ ಪರವಾಗಿಯೇ ಇರುತ್ತೆ. ಕರ್ಮ ತನ್ನ ವಿಳಾಸವನ್ನು ಎಂದಿಗೂ ಮರೆಯೋದಿಲ್ಲ. ಅದು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಹೋಗಿ ತಲುಪಿಯೇ ತೀರುತ್ತೆ. ಯಾರಾದರೂ ನಿಮ್ಮ ತಪ್ಪಿಲ್ಲದೆ ನಿಮ್ಮನ್ನು ನಿಂದಿಸಿದ್ದಾರೆಯೇ, ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದಾರೆಯೇ, ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಂಡಿದ್ದಾರೆಯೇ, ಅವರ ವಿರುದ್ಧ ದ್ವೇಷ ಬೆಳೆಸಬೇಡಿ. ಪ್ರತಿಕಾರದ ಬೆಂಕಿಯಲ್ಲಿ ನಿಮ್ಮ ಮನಸ್ಸನ್ನು ಸುಡಬೇಡಿ. ಕಾಲಕ್ಕೆ ತನ್ನ ಕೆಲಸ ಮಾಡಲು ಅವಕಾಶ ಕೊಡಿ. ಯಾಕೆಂದರೆ ಕರ್ಮದ ನ್ಯಾಯಾಲಯದಲ್ಲಿ ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜೀವನದ ಚರಿತ್ರೆಯನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಗೆದ್ದವನಿಗೆ ಗೆದ್ದವನು ಎನ್ನುವ ಗೌರವ ಸಿಗುತ್ತದೆ, ಸೋತವನಿಗೂ ಹೋರಾಡಿದನು ಎಂಬ ಗೌರವ ಸಿಗುತ್ತದೆ. ಆದರೆ ಕೇವಲ ನಿಂತು ನೋಡಿದವರಿಗೆ, ಇತರರ ವೈಫಲ್ಯವನ್ನು ನೋಡಿ ನಕ್ಕವರಿಗೆ ಇತಿಹಾಸದಲ್ಲಿ ಯಾವ ಸ್ಥಾನವೂ ಸಿಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಪ್ರೇಕ್ಷಕರಾಗಬೇಡಿ, ಹೋರಾಟಗಾರರಾಗಿ. ಸ್ನೇಹಿತರೆ, ಜೀವನದಲ್ಲಿ ಏನೇ ನಡೆದರೂ ಅದನ್ನು ಶಾಪ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ನಮಗೆ ಕೆಟ್ಟದಾಗಿ ಕಾಣುವ ಘಟನೆಗಳೇ ಮುಂದೆ ಒಳ್ಳೆಯದಕ್ಕೆ ಕಾರಣವಾಗುತ್ತದೆ. ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಇಂದು ನಿಮ್ಮ ಮನಸ್ಸಲ್ಲಿ ನೋವು ಇರಬಹುದು, ಇಂದು ನಿಮ್ಮ ಜೀವನದಲ್ಲಿ ಕಷ್ಟಗಳೇ ತುಂಬಿರಬಹುದು. ಆದರೆ ಇದೇ ಕಷ್ಟಗಳು ನಾಳೆ ನಿಮ್ಮ ಶಕ್ತಿಯಾಗಬಹುದು. ದೇವರು ನಮ್ಮನ್ನು ದಂಡಿಸಲು ಕಷ್ಟಗಳನ್ನು ಕೊಡುವುದಿಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಕಷ್ಟಗಳನ್ನು ಕೊಡುತ್ತಾನೆ. ಬಂಗಾರ ಬೆಂಕಿಯಲ್ಲಿ ಕರಗಿದಾಗ ಮಾತ್ರ ಆಭರಣವಾಗುತ್ತದೆ, ಕಲ್ಲು ಕೆತ್ತಿದಾಗ ಮಾತ್ರ ಸುಂದರ ಶಿಲ್ಪವಾಗುತ್ತದೆ. ಅದೇ ರೀತಿ ಮನುಷ್ಯನು ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ಮಹಾನ್ ವ್ಯಕ್ತಿಯಾಗುತ್ತಾನೆ. ಆದ್ದರಿಂದ ಕಷ್ಟಗಳನ್ನು ನೋಡಿ ಹೆದರಬೇಡಿ. ಅವು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ರೂಪಿಸಲು ಬಂದಿದೆ. ಇನ್ನೊಂದು ಸತ್ಯ ಏನೆಂದರೆ, ಈ ಜಗತ್ತಿನಲ್ಲಿ ಎಲ್ಲರನ್ನು ನಂಬುವುದು ಅಪಾಯಕಾರಿ. ಕೆಲವರು ನಮ್ಮವರು ಎಂದು ನಮ್ಮ ಜೊತೆ ಇರುತ್ತಾರೆ, ಆದರೆ ಅವಕಾಶ ಸಿಕ್ಕಾಗ ಮೋಸ ಮಾಡುತ್ತಾರೆ. ಆದ್ದರಿಂದ ಮನುಷ್ಯರ ಮೇಲೆ ನಂಬಿಕೆ ಇಡಿ, ಆದರೆ ಅತಿಯಾದ ಅವಲಂಬನೆ ಬೇಡ. ಎಲ್ಲಕ್ಕಿಂತ ಹೆಚ್ಚು ನಂಬಿಕೆ ಇಡಬೇಕಾದವನು ಭಗವಂತ. ಯಾಕೆ ಅಂದರೆ ಪರೀಕ್ಷೆ ಮಾಡುವವನು ಅವನೇ, ರಕ್ಷಿಸುವವನು ಅವನೇ. ನಮ್ಮ ಮುಂದೆ ಇರುವ ಮುಖವಾಡಗಳನ್ನು ಕಳಚಿ ನಿಜವಾದ ಮುಖಗಳನ್ನು ತೋರಿಸುವವನು ಅವನೇ. ಸ್ನೇಹಿತರೆ, ಅಹಂಕಾರ ಎಂದಿಗೂ ಶಾಶ್ವತವಲ್ಲ. ಇಂದು ಅರಳಿರುವ ಹೂವು ನಾಳೆ ಬಾಡುತ್ತದೆ. ಇಂದು ಎತ್ತರದಲ್ಲಿರುವ ವ್ಯಕ್ತಿ ನಾಳೆ ಕೆಳಗೆ ಬೀಳಬಹುದು. ಆದ್ದರಿಂದ ಯಶಸ್ಸು ಬಂದಾಗ ವಿನಮ್ರರಾಗಿರಿ, ಸೋಲು ಬಂದಾಗ ಧೈರ್ಯವಾಗಿರಿ. ಯಾಕೆಂದರೆ ಸಮಯ ಎಲ್ಲರಿಗೂ ಬದಲಾಗುತ್ತದೆ. ಮನಸ್ಸಿನಲ್ಲಿರುವ ಆಸೆಗಳು ಕಡಿಮೆ ಆದಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ. ಜಗತ್ತಿನಲ್ಲಿ ಎಲ್ಲವನ್ನು ಪಡೆಯಲು ಸಾಧ್ಯವಿಲ್ಲ, ಆದರೆ ಇರುವುದರಲ್ಲಿ ಸಂತೋಷ ಪಡುವುದನ್ನು ಕಲಿತರೆ ಜೀವನ ಸುಂದರವಾಗುತ್ತದೆ. ಇನ್ನೊಂದು ಕಠೋರ ಸತ್ಯ, ನಿಮ್ಮ ದೊಡ್ಡ ಬೆಂಬಲಿಗ ಕೆಲವೊಮ್ಮೆ ಅಪರಿಚಿತನಾಗಿರಬಹುದು ಮತ್ತು ನಿಮ್ಮ ದೊಡ್ಡ ಶತ್ರು ಪರಿಚಿತನೇ ಆಗಿರಬಹುದು. ಆದ್ದರಿಂದ ವ್ಯಕ್ತಿಗಳಿಗಿಂತ ಅವರ ಗುಣಗಳನ್ನು ನೋಡಿ, ಮಾತುಗಳಿಗಿಂತ ಅವರ ಕಾರ್ಯಗಳನ್ನು ನೋಡಿ. ಸತ್ಯದ ಹಾದಿಯಲ್ಲಿ ನಡೆಯುವವರಿಗೆ ಆರಂಭದಲ್ಲಿ ಕಷ್ಟಗಳು ಹೆಚ್ಚು. ಸುಳ್ಳಿಗೆ ತಕ್ಷಣ ಬೆಂಬಲ ಸಿಗಬಹುದು, ಆದರೆ ಸತ್ಯಕ್ಕೆ ಕೊನೆಗೆ ವಿಜಯ ಸಿಗುತ್ತದೆ. ಆದ್ದರಿಂದ ನಿಮ್ಮ ಸತ್ಯವನ್ನು ಬಿಡಬೇಡಿ, ನಿಮ್ಮ ಮೌಲ್ಯಗಳನ್ನು ಬಿಡಬೇಡಿ, ನಿಮ್ಮ ಒಳ್ಳೆಯತನವನ್ನು ಬಿಡಬೇಡಿ. ಸ್ನೇಹಿತರೆ, ಬಲವಾದ ವ್ಯಕ್ತಿಗಳು ಅದೃಷ್ಟಕ್ಕಾಗಿ ಕಾಯುವುದಿಲ್ಲ,
ಅವರು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅವರು ಸಮಯವನ್ನು ದೂಷಿಸುವುದಿಲ್ಲ, ಸಮಯವನ್ನು ಬಳಸಿಕೊಳ್ಳುತ್ತಾರೆ. ಅವರು ಸಮಸ್ಯೆಗಳನ್ನು ನೋಡಿ ಓಡಿ ಹೋಗುವುದಿಲ್ಲ, ಅವುಗಳನ್ನು ಎದುರಿಸುತ್ತಾರೆ. ಜೀವನದಲ್ಲಿ ನಿಮಗೆ ಏನು ಬೇಕೋ ಅದಕ್ಕಾಗಿ ಹೋರಾಡಿ. ಹೋರಾಡದೆ ಕಳೆದುಕೊಂಡಿದ್ದಕ್ಕಾಗಿ ಕಣ್ಣೀರು ಸುರಿಸಬೇಡಿ. ಕೊನೆಯಲ್ಲಿ ಒಂದು ಮಾತು, ಸಮಯ ತಿರುಗಿದಾಗ ಎಲ್ಲವೂ ಬದಲಾಗುತ್ತದೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಹೆಮ್ಮೆ ಪಡಬೇಡಿ, ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಪ್ರತಿಯೊಂದು ರಾತ್ರಿ ಕಳೆದ ನಂತರ ಬೆಳಕು ಬರುತ್ತದೆ, ಪ್ರತಿಯೊಂದು ಕಷ್ಟದ ನಂತರ ಸುಖ ಬರುತ್ತದೆ, ಪ್ರತಿಯೊಂದು ಕಣ್ಣೀರಿನ ನಂತರ ನಗು ಬರುತ್ತದೆ. ನಂಬಿಕೆ ಇಡಿ, ಧೈರ್ಯ ಇಡಿ, ತಾಳ್ಮೆ ಇಡಿ, ನಿಮ್ಮ ಸಮಯವೂ ಬರುತ್ತದೆ. ಬೆಲೆಯಿಲ್ಲದ ಜಾಗದಲ್ಲಿ ನಿಲ್ಲಬೇಡ. ನಿನ್ನನ್ನು ಗೌರವಿಸದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಂಟಿಯಾಗಿರುವುದು ಉತ್ತಮ. ಖುಷಿಯ ಸಮಯದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದೆ. ಯಾವಾಗಲೂ ಏಕಾಂಗಿಯಾಗಿ ಧೈರ್ಯದಿಂದಿರು. ಈ ಜಗತ್ತು ಜ್ಞಾನವನ್ನು ನೀಡುತ್ತದೆ ಹೊರತು ಬೆಂಬಲವನ್ನಲ್ಲ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತ ನಮ್ಮ ಉದ್ಧಾರಕ್ಕಾಗಿ ದುಃಖಗಳನ್ನು ಕೊಡುತ್ತಾನೆ. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ನಿಮ್ಮ ದುಃಖಕ್ಕೆ ಜಗತ್ತನ್ನು ದೂಷಿಸಬೇಡಿ, ಅದನ್ನು ನಿಮ್ಮ ಮನಸ್ಸಿಗೆ ವಿವರಿಸಿ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿನ ಬದಲಾವಣೆಯು ನಿಮ್ಮ ದುಃಖದ ಅಂತ್ಯವಾಗಿದೆ. ಎಲ್ಲರನ್ನೂ ಏಕರೂಪದಲ್ಲಿ ನೋಡುವುದು ಸಮದೃಷ್ಟಿಯಲ್ಲ. ತಂದೆಯನ್ನು ತಂದೆಯಂತೆ, ತಾಯಿಯನ್ನು ತಾಯಿಯಂತೆ, ಗುರುವನ್ನು ಗುರುವಂತೆ, ಹೀಗೆ ಯಾರು ಸಮಾನರೋ ಅವರನ್ನು ಸಮಾನವಾಗಿ ಗೌರವಿಸುವುದು ಸಮದೃಷ್ಟಿ. ಯಾವುದು ನಿಜವಲ್ಲವೋ ಅದು ಎಂದಿಗೂ ಇರಲಿಲ್ಲ ಮತ್ತು ಎಂದಿಗೂ ಆಗುವುದಿಲ್ಲ. ಯಾವುದು ನಿಜವೋ ಅದು ಯಾವಾಗಲೂ ಇತ್ತು ಮತ್ತು ನಾಶವಾಗುವುದಿಲ್ಲ. ಸಮಯ ಬದಲಾದಾಗ ಎಲ್ಲವೂ ಬದಲಾಗುತ್ತದೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಅಹಂಕಾರ ಪಡಬೇಡಿ, ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನು ಬಿಡಬೇಡಿ. ಯಾರು ನನ್ನನ್ನು ನೆನೆಯುತ್ತಾರೋ ಅವರನ್ನು ನಾನೂ ನೆನೆಯುತ್ತೇನೆ. ಭಯವಿಲ್ಲದ ಮನಸ್ಸು ಶ್ರೇಷ್ಠವಾದ ಶಕ್ತಿ. ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಇತರರ ವಿಶ್ವಾಸ ಗಳಿಸಿಕೊಳ್ಳಬೇಕು ಎಂದರೆ ಮೊದಲು ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ನನ್ನಿಂದಾಗದು ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಕ್ಷಣದಲ್ಲಿ ಏನೇ ಆದರೂ ಕೈ ಚೆಲ್ಲಲಾರೆ, ಗುರಿ ತಲುಪುವೆ ಎಂದು ನಿರ್ಧರಿಸುವುದು ನಿಜಕ್ಕೂ ನಿರ್ಣಯಾತ್ಮಕ. ಇದೊಂದು ನಿರ್ಧಾರ ನಿಮ್ಮನ್ನು ಗೆಲುವಿನೆಡೆಗೆ ಕರೆದೊಯ್ಯುತ್ತದೆ. ನೀವು ನಿಯಂತ್ರಿಸಲು ಸಾಧ್ಯವಾಗದ್ದನ್ನು ಬಿಟ್ಟುಬಿಡಿ. ನಿಮ್ಮದಾಗಬೇಕಾದದ್ದು ನಿಮಗೆ ಸಿಗುತ್ತದೆ ಎಂದು ನಂಬಿರಿ. ನಿಮ್ಮ ಹೃದಯದಲ್ಲಿ ಕೃತಜ್ಞತೆ ಮತ್ತು ನಿಮ್ಮ ಆತ್ಮದಲ್ಲಿ ನಂಬಿಕೆಯೊಂದಿಗೆ ನಿಮ್ಮ ದಿನವನ್ನು ಕೊನೆಗೊಳಿಸಿ. ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ, ಪ್ರತಿ ಕ್ಷಣದಲ್ಲೂ, ಪ್ರತಿ ಉಸಿರಿನಲ್ಲಿಯೂ. ಬಯಸಿದ್ದೆಲ್ಲ ತಕ್ಷಣ ಸಿಗಲು ಇದು ಕಲ್ಪವೃಕ್ಷವಲ್ಲ, ಕರ್ಮಭೂಮಿ. ಸಮಯ ಯಾರಿಗೂ ಕಾಯುವುದಿಲ್ಲ ನಿಜ, ಆದರೆ ಸರಿಯಾದ ಸಮಯ ಬಂದಾಗ ಕೃಷ್ಣ ಕರುಣಿಸದೇ ಇರುವುದಿಲ್ಲ. ಅಲ್ಲಿಯವರೆಗೆ ನಿನ್ನ ಪ್ರಯತ್ನ ಮತ್ತು ತಾಳ್ಮೆ ಮಾತ್ರ ನಿನ್ನೊಂದಿಗಿರಲಿ. ನಮ್ಮ ಆಲೋಚನೆಗಳು ಮತ್ತು ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬಹುದು. ಅದೇ ಮನಸ್ಸು ನಿಯಂತ್ರಣ ತಪ್ಪಿದರೆ ಅದು ನಮಗೆ ಶತ್ರುವಿನಂತೆ ವರ್ತಿಸುತ್ತದೆ. ನಮ್ಮ ಬೆಳವಣಿಗೆಗೆ ನಮ್ಮ ಮನಸ್ಸೇ ಮೂಲ ಕಾರಣ. ಕೆಲವೊಮ್ಮೆ ನಿನಗೆ ಬೇಕಾದದ್ದು ಸಿಗದೆ ಹೋದರೆ ಬೇಸರ ಪಡಬೇಡ. ನಿನ್ನ ರಕ್ಷಣೆಗಾಗಿ ದೇವರು ಕೆಲವು ಬಾಗಿಲುಗಳನ್ನು ಮುಚ್ಚಿರುತ್ತಾನೆ. ಆತನ ನಿರ್ಧಾರ ನಿನ್ನ ಇಚ್ಛೆಗಿಂತ ಯಾವಾಗಲೂ ಮೇಲಾಗಿರುತ್ತದೆ. ಎಲ್ಲ ವಾದಗಳಲ್ಲೂ ಗೆಲ್ಲಬೇಕೆಂಬ ಹಠ ಬಿಟ್ಟು ಬಿಡು. ಕೆಲವೊಮ್ಮೆ ಮೌನವಾಗಿ ಸೋಲು ಒಪ್ಪಿಕೊಳ್ಳುವುದು ಕೂಡ ಒಂದು ದೊಡ್ಡ ತಪಸ್ಸು. ಆ ಮೌನವೇ ನಿನ್ನ ಶಕ್ತಿಯಾಗಿ ನಿನ್ನನ್ನು ಕಾಪಾಡುತ್ತದೆ. ಹಳೆಯ ನೆನಪುಗಳ ಗಂಟು ಕಟ್ಟಿ ಕುಳಿತರೆ ವೃದ್ಧಾಪ್ಯ ಭಾರವಾಗುತ್ತದೆ. ನಾಳೆಯ ಚಿಂತೆ ಅತಿಯಾದರೆ ಯೌವನ ವ್ಯರ್ಥವಾಗುತ್ತದೆ. ಈ ಕ್ಷಣದ ಉಸಿರನ್ನು ಪ್ರಸಾದದಂತೆ ಸ್ವೀಕರಿಸು, ಬದುಕು ಹಗುರವಾಗುತ್ತದೆ. ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಹಿಂದೆ ಓಡಿರಿ. ಪ್ರೀತಿ ಮತ್ತು ಸಾವನ್ನು ಹುಡುಕಬೇಡಿ, ಸಮಯ ಬಂದಾಗ ಅವು ನಿಮ್ಮನ್ನು ಹುಡುಕುತ್ತದೆ.